ನಮಸ್ಕಾರ ಕರ್ನಾಟಕ ಫ್ರೆಂಡ್ಸ್, ನೀವು ಮಂಡ್ಯ ಜಿಲ್ಲೆಯವರ, ಹಾಸನ ಜಿಲ್ಲೆಯವರ, ತುಮಕೂರು ಜಿಲ್ಲೆಯವರ, ರಾಮನಗರ ಜಿಲ್ಲೆಯವರ? ನಿಮ್ಮ ಹತ್ರ ಪೇಪರ್ ಪ್ಲೇಟ್ ಮಿಷಿನ್ ಇದೆಯಾ? ಹಾಗಿದ್ದರೆ ನಿಮಗೊಂದು ಒಳ್ಳೆಯ ಅವಕಾಶ ಗುರುನಿಧಿ ಎಂಟರ್ಪ್ರೈಸಸ್ ಕಡೆಯಿಂದ ಕೊಡ್ತಾ ಇದ್ದೀವಿ. ನೀವು ನಾನು ಹೇಳಿದಾಗೆ ಮಂಡ್ಯ ಜಿಲ್ಲೆ ಆಗಿರ್ಬೋದು, ಮೈಸೂರು ಜಿಲ್ಲೆ ಆಗಿರ್ಬೋದು, ಹಾಸನ ಜಿಲ್ಲೆ ಆಗಿರ್ಬೋದು, ತುಮಕೂರು ಜಿಲ್ಲೆ ಆಗಿರ್ಬೋದು, ರಾಮನಗರ ಜಿಲ್ಲೆ ಆಗಿರ್ಬೋದು, ಇಲ್ಲಿ ನೀವು ಎಲ್ಲೇ ಇದ್ದರೂ ಕೂಡ, ಯಾವುದೇ ಹಳ್ಳಿಗಳಲ್ಲಿರಲಿ, ತಾಲೂಕುಗಳಲ್ಲಿ ಇರಲಿ ಅಥವಾ ಹೋಬ್ಳಿಗಳಲ್ಲಿರಲಿ, ನಿಮ್ಮ ಹತ್ರ ಪೇಪರ್ ಪ್ಲೇಟ್ ಮಾಡೋಂಥ ಮಿಷಿನ್ಗಳಿದ್ದರೆ ರಾ ಮೆಟೀರಿಯಲ್ನ ಎಲ್ಲೋ ಹೊರಗಡೆ ತೊಗೊತಾ ಇರ್ತೀರ ಅಂತ ಹೇಳಿದರೆ, ಇವತ್ತು ಗುರುನಿಧಿ ಎಂಟರ್ಪ್ರೈಸಸ್ ಕಡೆಯಿಂದ ವಿಶೇಷವಾಗಿ ನಾವು ಒಂದು ಸ್ಪೆಷಲ್ ಪ್ರೈಸಲ್ಲಿ ರಾ ಮೆಟೀರಿಯಲ್ ಕೂಡ ಕೊಡ್ತಾಯಿದ್ದೀವಿ. ಇವತ್ತು ಎಲ್ಲ ಸೈಜಿನ ರಾ ಮೆಟೀರಿಯಲ್ಗಳು ಪೇಪರ್ ಪ್ಲೇಟ್ಸ್ಗಳಲ್ಲಿ ಸಿಗುತ್ತೆ. ಎಲ್ಲ ವೆರೈಟಿಗಳಲ್ಲೂ ನಾವು ರಾ ಮೆಟೀರಿಯಲ್ಗಳನ್ನ ಸಪ್ಲೈ ಕೊಡ್ತಾಯಿದ್ದೀವಿ ಫ್ರೆಂಡ್ಸ್. ಅದ್ರ ಜೊತೆಗೆ ನಾವು ಪೇಪರ್ ಪ್ಲೇಟ್ ಅಷ್ಟೇ ಅಂತ ಅಲ್ಲ, ನಮ್ಮದು ಅರೇಕ ಪ್ಲೇಟ್ಸ್ ಇಂಡಸ್ಟ್ರಿನೂ ಕೂಡ ಇದೆ. ಅರೇಕ ಪ್ಲೇಟ್ಸ್ಗಳನ್ನೂ ಕೂಡ ಹೋಲ್ಸೇಲ್ ಪ್ರೈಸ್ಗಳಲ್ಲಿ, ಫ್ಯಾಕ್ಟ್ರಿ ಪ್ರೈಸ್ಗಳಲ್ಲೆಲ್ಲ ನಾವು ಸಪ್ಲೈ ಕೊಡ್ತಾಯಿದ್ದೀವಿ. ತುಂಬ ಜನ ಪೇಪರ್ ಪ್ಲೇಟ್ ಮಾಡ್ತಾಯಿದ್ರೆ ಅದ್ರ ಜೊತೆಗೆ ಅಡಿಷನಲ್ ಬಿಸ್ನೆಸ್ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಹತ್ರ ನಾವು ಪೇಪರ್ ಕಪ್ಸ್ಗಳನ್ನ ರೆಡಿ ಮಾಡ್ತೀವಿ, ಟೇಬಲ್ ರೋಲ್ಗಳನ್ನ ರೆಡಿ ಮಾಡ್ತೀವಿ, ಫುಡ್ಡು ಪ್ಲೇಟ್ಸ್ಗಳಿಗೆ ದೊನ್ನೆಗಳು ಬರುತ್ತೆ, ಅದನ್ನು ರೆಡಿ ಮಾಡ್ತೀವಿ. ಇದು ಎಲ್ಲ ರೆಡಿ ಮಾಡೋದ್ರಿಂದ ಅಡಿಷನಲಾಗಿ ರಾ ಮೆಟೀರಿಯಲ್ ತೊಗೊಂಡೋಗೋದ್ರ ಜೊತೆಗೆ ಅಡಿಷನಲಾಗಿ ಈ ಎಲ್ಲ ಪ್ರಾಡಕ್ಟ್ಗಳನ್ನೂ ತೊಗೊಂಡು ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ಕೋತಾ ಇದ್ದಾರೆ. ಅವರ ಪೇಪರ್ ಪ್ಲೇಟ್ ಹೇಗಿದ್ರೂ ಸಪ್ಲೈ ಕೊಡೋದ್ರ ಜೊತೆಗೆ ಇದನ್ನು ಕೂಡ ಸಪ್ಲೈ ಕೊಡ್ತಾ ಇದ್ದಾರೆ. ಜೊತೆಗೆ ಅರೇಕ ಪ್ಲೇಟ್ಸ್ಗಳನ್ನೂ ತೊಗೊಂಡೋಗಿ ಸಪ್ಲೈಗಳನ್ನ ಕೊಡ್ತಾ ಇದ್ದಾರೆ. ಅಡಿಷನಲ್ ಇನ್ಕಮ್ಗಳನ್ನ ನೋಡ್ತಾ ಇದ್ದಾರೆ ಇವಾಗ. ಹಾಗೆ ಏನಿದೆ, ನಮ್ಮ ಒಂದು ಕರ್ನಾಟಕದಾದ್ಯಂತ ಸಾಕಷ್ಟು ವ್ಯಕ್ತಿಗಳು ಪೇಪರ್ ಪ್ಲೇಟ್ಸ್ಗಳನ್ನ ಮಾಡ್ತಿರ್ತಾರೆ. ಈ ಒಂದು ಪೇಪರ್ ಪ್ಲೇಟ್ಸ್ ಇಂಡಸ್ಟ್ರಿಯಲ್ಲಿ ಕಡಿಮೆ ಮಾರ್ಜಿನ್ಗಳಿರೋದ್ರಿಂದ ಅವ್ರಿಗೆ ಅಡಿಷನಲ್ ಬಿಸ್ನೆಸ್ ಜೊತೆಗೆ ಇವಾಗ ಏನು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅಡಿಷನಲ್ ಬಿಸ್ನೆಸ್ ಆಗಿ ಅವರು ಬೇರೆ ಬೇರೆ ನಮ್ಮ ಕಡೆ ಸಿಗೋವಂಥ ಎಲ್ಲ ಪ್ರಾಡಕ್ಟ್ ಕೂಡ ಸಪ್ಲೈ ಕೊಡೋದಕ್ಕೆ ಆಗುತ್ತೆ. ಅದರಿಂದ ಸಾಕಷ್ಟು ಗಳಿಸಲಿಕ್ಕೆ ಆಗುತ್ತೆ. ಇವತ್ತು ತುಂಬ ಜನ ಏನು ಮಾಡ್ತಾಯಿದ್ದಾರೆ, ಪೇಪರ್ ಪ್ಲೇಟ್ಸ್ ಮಾಡುವಾಗ ಒಂದೇ ಪ್ರಾಡಕ್ಟ್ ಮಾತ್ರ ಮಾಡ್ತಿರ್ತಾರೆ. ಪ್ಲೇಟ್ಸ್ಗಳು ಅಷ್ಟೇ ಮಾಡ್ತಿರ್ತಾರೆ. ಅವ್ರಿಗೆ ಸರಿಯಾಗಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ಬರಲ್ಲ. ಹೇಗೆ ಅದನ್ನು ನಮ್ಮ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡಬೇಕು, ಯಾವ ಥರ ಹೋದರೆ ನಾವು ಕಸ್ಟಮರ್ಸ್ಗೆ ರೀಚ್ ಆಗ್ಬೋದು, ಅಥವಾ ಹೋಲ್ಸೇಲ್ ಶಾಪ್ಗಳಿಗೆ ರೀಚ್ ಆಗ್ಬೋದು, ಅಥವಾ ಬೇರೆ ಬೇರೆ ಶಾಪ್ಗಳಿಗೆ ನಾವು ಹೇಗೆ ರೀಚ್ ಆಗೋದು ಅನ್ನೋದಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ತುಂಬ ಜನ ಹಿಂದುಳಿತಾ ಇದ್ದಾರೆ. ಅಂಥವರು ಒಂದೇ ಪ್ರಾಡಕ್ಟ್ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಹೋದಾಗ ತುಂಬ ಜನ ಎಡ್ಬೋದು ಜಾಸ್ತಿ. ಆ ಒಂದೇ ಪ್ರಾಡಕ್ಟ್ ಜೊತೆಗೆ ನಾವು ಗುರುನಿಧಿ ಎಂಟರ್ಪ್ರೈಸಸ್ ಕಡೆಯಿಂದ ಕೊಡ್ತಾ ಇರೋಂಥ ಹಲವಾರು ಪ್ರಾಡಕ್ಟ್ಗಳಿದ್ದಾವೆ. ಈ ಪ್ರಾಡಕ್ಟೆಲ್ಲ ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ಎಲ್ಲ ಪ್ರಾಡಕ್ಟು ಇವ್ರ ಕಡೆನೇ ಸಿಗುತ್ತೆ ಅಂತ ಹೇಳಿದ್ರೆ, ಲೋಕಲ್ ಶಾಪ್ಗಳಾಗಿರ್ಬೋದು, ಹೋಲ್ಸೇಲ್ ಶಾಪ್ಗಳಾಗಿರ್ಬೋದು, ಎಲ್ಲ ಕಡೆಯೂ ಇವ್ರ ಕಡೆನೇ ಎಲ್ಲ ಐಟಮ್ ಸಿಗುತ್ತೆ ಅಂತ ಹೇಳಿದ್ರೆ ಬಂದು ಪರ್ಚೇಸ್ ಮಾಡ್ತಾರೆ, ಅಥವಾ ಇವರೇ ಕೂಡ ಸಪ್ಲೈನ ಮಾಡ್ಬೋದು. ಅದಷ್ಟೇ ಅಲ್ಲದೆ ಇವತ್ತು ಎಷ್ಟೋ ಜನ ಪೇಪರ್ ಪ್ಲೇಟ್ಸ್ ಮಾಡೋವಂಥವ್ರು, ಇವೆಂಟ್ಸ್ ಮಾಡೋವಂಥವ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಫಂಕ್ಷನ್ ಮಾಡೋ ಅಂಥವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಪ್ಲೇಟ್ಸ್ಗಳು ಬೇಕಾಗಿರುತ್ತೆ ಅಥವಾ ಊಟದ ಎಲೆಗಳು ಬೇಕಾಗಿರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ಇವ್ರ ಹತ್ರ ಒಂದೇ ಪ್ರಾಡಕ್ಟ್ ಅಷ್ಟೇ ಸಿಗೋದ್ರಿಂದ ಇವರು ಎಷ್ಟೇ ಡಿಸ್ಕೌಂಟಲ್ಲಿ ಕೊಟ್ಟರು ಕೂಡ ನಾನು ಬೇರೆ ಐಟಮ್ಗೆ ಹೊರಗಡೆ ಹೋಗಬೇಕಲ್ಲ, ಹೊರಗಡೆ ಹೋದರೆ ಬೇರೆ ಐಟಮ್ ತೊಗೊಳ್ಲಿಕ್ಕೆ ನಾನು ಇಲ್ಲಿಗೆ ಮತ್ತೆ ಬರೋದಕ್ಕೆ ನನಗೆ ಖರ್ಚುಗಳು ಎರಡೆರಡು ಬೀಳುತ್ತೆ ಅಂತ ಹೇಳಿ ಹೊರಗಡೆನೇ ತೊಗೊಂಬಿಡ್ತಾರೆ. ಅಲ್ಲಿ ಹೋದರೆ ಒಂದೇ ಪ್ರಾಡಕ್ಟ್ ಅಷ್ಟೇ ಸಿಗೋದಂತ ಹೇಳಿ. ನಿಮ್ಮ ಹತ್ರನೇ ಎಲ್ಲ ಪ್ರಾಡಕ್ಟ್ ಸಿಗೋದು ಅವ್ರಿಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಎಲ್ಲ ಪ್ರಾಡಕ್ಟು ಅಲ್ಲೇ ಸಿಗುತ್ತೆ, ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಪೇಪರ್ ಪ್ಲೇಟ್ ಬಿಸ್ನೆಸ್ಸು ಕೂಡ ಮೂವ್ ಆಗ್ತಾ ಹೋಗುತ್ತೆ. ಜೊತೆಗೆ ಬೇರೆ ಪ್ರಾಡಕ್ಟು ಕೂಡ ನೀವು ಅವ್ರಿಗೆ ಕೊಡೋದ್ರಿಂದ ಅದರಿಂದನೂ ಕೂಡ ನೀವು ಸಾಕಷ್ಟು ಲಾಭಗಳನ್ನ ನೋಡೋಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ಪೇಪರ್ ಪ್ಲೇಟ್ ರಾ ಮೆಟೀರಿಯಲ್ ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಏನಿದೆ, ನಾವು ಪ್ರಾಡಕ್ಟ್ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ, ನೀವು ತೊಗೊಂಡು ಬಿಸ್ನೆಸ್ ಮಾಡಲಿಕ್ಕೆ ರೆಡಿ ಇರಬೇಕಷ್ಟೇ. ನಮ್ಮದು ಫೇಸ್ಬುಕ್ ಪೇಜ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಹಾಗೆ ಯೂಟ್ಯೂಬ್ ಆಗಿರ್ಬೋದು, ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋನ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.